ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆ ಮಧ್ಯೆ ಫುಲ್ ಫೈಟ್ ನಡೀತಾ ಇದೆ. ಸೋಲಿಗೆ ನೀವು ಕಾರಣ, ನಿಮ್ಮನ್ನು ನಂಬಿ ಕೆಟ್ವಿ ನಾವು ಅಂತ ಇಬ್ರು ಒಬ್ರನ್ನೊಬ್ರು ಬ್ಲೇಮ್ ಗೇಮ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ತನ್ನ ರಾಗವನ್ನೇ ಬದಲಾಯಿಸಿದೆ ಟಿವಿಕೆ ವಿಚಾರದಲ್ಲಿ. ಟಿವಿಕೆಯನ್ನ ಫುಲ್ ಹೊಗಳ್ತಾ ಇದೆ, ಡಿಎಂಕೆಯನ್ನ ಫುಲ್ ತೆಗಳ್ತಾ ಇದೆ. ಡಿಎಂಕೆಯನ್ನ ತಮಿಳುನಾಡು ಜನ ತಿರಸ್ಕರಿಸಿದ್ರು, ಬಿಜೆಪಿ ತಡೆಯುವಲ್ಲಿ ಟಿವಿಕೆ ಯಶಸ್ವಿಯಾಗಿದೆ ಅಂತ ಇವ್ರದ್ದು ಎಂತಿದ್ರು ಇದೇ ಡೈಲಾಗ್. ಬಿಜೆಪಿಯನ್ನು ದೂರ ಇಡೋದಕ್ಕೆ ನಾವು ಬೇರೆ ಪಾರ್ಟಿ ಜೊತೆಗೆ ಸೇರ್ಕೊಳ್ತಾ ಇದ್ದೀವಿ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅದೇ ಡೈಲಾಗನ್ನು ಇಲ್ಲೂ ಕೂಡ ಬಳಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಡಿಎಂಕೆ ಮತ್ತು ಕಾಂಗ್ರೆಸ್ನ ಸಂಬಂಧ ಏನಿತ್ತು ಅದು ಮುರಿದು ಬೀಳೋದು ಖಾತ್ರಿ ಆಗ್ತಾ ಇದೆ. ಅಫಿಷಿಯಲ್ ಡಿವೋರ್ಸ್ಗೆ ಇಬ್ಬರು ಅಪ್ಲೈ ಮಾಡ್ಕೊಂಡಿದ್ದಾರೆ. ಸಿಗ್ನಲ್ ಅಂತೂ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಡಿಎಂಕೆ ಮತ್ತು ಕಾಂಗ್ರೆಸ್ನವರು ಒಬ್ರಿಗೊಬ್ರು ಪ್ಯಾರಾಸೈಟ್ ಅಂತೆ. ಇನ್ನು ಯಾವ್ಯಾವ ಬಳಸವಾದ ಶಬ್ದಗಳನ್ನೆಲ್ಲ ಬಳಸ್ಕೊಂಡು ಜರಿತಾರದ್ ನೋಡ್ತಾ ಇದ್ರೆ ಇಬ್ರಿಗೂ ಡಿವೋರ್ಸ್ ಆಗೋದು ಕನ್ಫರ್ಮ್ ಆಗಿದೆ ಅಂತ, ಅಂದ್ರೆ ಅಫಿಷಿಯಲ್ ಸಿಗ್ನಲ್ ಸಿಗ್ತಿದೆ ಅಂತ. ಬಹುತೇಕ ನಿಶ್ಚಿತ, ಬಹುತೇಕ ಒಂದು 22-23 ವರ್ಷಗಳ ಮೈತ್ರಿ ಅಂತ್ಯ ಆಗುವಂಥ ಎಲ್ಲ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಈಗಾಗಲೇ ಒಂದು ಸಭೆ ನಡೀತಾ ಇದೆ. ಆ ಸಭೆ ಬಳಿಕ ಬಹುತೇಕ ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಳ್ಳುವಂಥ ನಿಟ್ಟಿನಲ್ಲಿ ಅಧಿಕೃತವಾದಂಥ ಘೋಷಣೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಈ ಸುಳಿವು ಸಿಗ್ತಾ ಇದ್ದಂಥ ಬೆನ್ನಲ್ಲೇ ಡಿಎಂಕೆ ಮತ್ತು ಕಾಂಗ್ರೆಸ್ನ ನಾಯಕರು ಪರಸ್ಪರ ಪ್ರತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಬೈದಾಡ್ಕೊಳ್ಳುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಡಿಎಂಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಿರಿಯುವಂಥ ಕೆಲಸವನ್ನ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಒಂದು ರೀತಿಯ ನಂಬಿಕೆ ದ್ರೋಹ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಬನ್ನಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಹೇಳ್ಕೊಳ್ತಾ ಇರುವಂಥದ್ದು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವಂಥದ್ದು ಅಥವಾ NDAಯನ್ನ ಅಧಿಕಾರದಿಂದ ದೂರ ಇಡುವಂತಹ ಕಾರಣಕ್ಕೆ ನಾವು ಟಿವಿಕೆಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ನಡೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಅದೇನೇ ಆಗಿದ್ರೂ ಕೂಡ ಬಹಳ ಸುದೀರ್ಘವಾಗಿ ಇದ್ದಂಥ ಒಂದು ಮೈತ್ರಿ ಕುಸಿದು ಬೀಳ್ತಾ ಇರುವಂಥದ್ದು, ಅದಕ್ಕೆ ಟಿವಿಕೆ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾದಂತಹ ಬೆನ್ನಲ್ಲೇ ತಮಿಳುನಾಡಿನ ಇಡೀ ರಾಜಕೀಯ ಚಿತ್ರಣ ಮತ್ತೆ ಮೈತ್ರಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇದೆ. ಮಮತಾ.